ಹಬ್ಬ ದಿವಸ ಉಪವಾಸ ಮಾಡಿದ್ದಕ್ಕೆ ನಮ್ಮಮ್ಮಿ ಈ ತರ ಅನ್ಬಿಡೋದ. ಒಳ್ಳೆ ಕುಡಿದಿರೋರಿದ್ದಂಗೆ. ಹಾಯ್ ಗೈಸ್, ನಮಸ್ಕಾರ ಕಣ್ರಿ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ ಗೈಸ್? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಚೆನ್ನಾಗಿರ್ಬೇಕು ಗೈಸ್. ಹಾಕಲಿ ನೀವು ನೋಡೋದು ನನ್ನ ಲಕ್ಷ ಅದಕ್ಕೆಲ್ಲ ಮಸ್ತಾಗಿ ಖುಷಿ ಗೈಸ್. ಇಲ್ಲ ಇವಾಗ ಜಸ್ಟ್ ದೇವಸ್ಥಾನಕ್ಕೆ ಹೋಗಿ ಬಂದೆ. ನಮ್ಮ ಅಕ್ಕ ಹೂವು ಇಕ್ಬಿಟ್ಟವಳೆ ನನಗೆ. ನಮ್ಮ ಜೀವನದಲ್ಲಿ ನಮ್ಮ ಮಮ್ಮಿ ಡ್ಯಾಡಿಗೆ ಇದ್ದಂಗೆ ಇವಾಗ ನನಗೆ ಇಕ್ಬಿಟ್ಟವಳೆ ನಮ್ಮ ಅಕ್ಕ ಹೂವು. ಗೈಸ್, ನಾನು ಬೆಳಗಿಂದ ಇವತ್ತು ಶಿವರಾತ್ರಿ ಅಲ್ಲ, ನೀರು ಕೂಡ ಕುಡಿದಿರಾ ಇದನ್ನ ಏನಾಗಿ ಹೆಂಗೈತಂತೆ ನಮ್ಮ ಮಮ್ಮಿ ಹತ್ರ. ನೀನು ಹೆಂಗೈತೆ? ಒಳ್ಳೆ ಕುಡಿದಿರೋರಿದ್ದಂಗೆ. ನಾನು ಈ ಅಮ್ಮನ ಅನ್ಕೊಂಡಿರೋದೆಲ್ಲ ಆಗ್ಲಿ ಅನ್ಬಿಟ್ಟು ನಾನು ಹಿಂಗಿದ್ರೆ ಹಿಂಗಿರ್ಬೇಕಾ? ಸರಿ, ಇನ್ನೇನು ಮಾಡೋಕ್ಕಾಗಲ್ಲ ಜೀವನದಲ್ಲಿ. ಈ ಥರ ಉಪವಾಸ ಒಂದೇ ಒಂದು ಟೈಮ್ ಒಂದೇ ವರ್ಷಕ್ಕೆ ಇರಬೇಕು, ಅದಕ್ಕೆ ಹಿಂಗಿದ್ದೀನಿ. ಇವತ್ತು ಏನು ಮಾಡೋಕ್ಕಾಗಲ್ಲ, ಬ್ಲಾಗ್ ಮಾಡೋಕ್ಕೂ ಬೆಳಗಿಂದ ಎನರ್ಜಿ ಇಲ್ಲ ಗೈಸ್. ಅದಕ್ಕೆ ಫುಲ್ ಡ್ರೈ ಆಗ್ಬಿಟ್ಟಿದ್ದೀನಿ ನಾನು. ಹೌದಾ? ಒಂದೇ ಡ್ರಾಪ್ ನೀರು ಕುಡ್ದಿಲ್ಲ ಬೆಳಿಗ್ಗೆ, ಅಲ್ಲುಜ್ಜಿರೋದಷ್ಟೇ. ಡ್ರೈ ಆಗ್ಬಿಟ್ಟು ಯಾರನ್ನ ನೋಡಿದ್ರೆ ನಾನು ಯಾರೋ ಇವ್ನು ಹಿಂಗೆ ಕುಡಿದ್ಬಿಟ್ಟವನೇ ಅನ್ಕೊಂಡ್ಬಿಡ್ತಾರೆ. ನಾಳೆ ಮಸ್ತ್ ಊಟ ತಿನ್ಬೋದು. ಬೆಳಗಿನ ತಲೆ ಊಟನೇ ಓಡ್ತೈತೆ ನನಗೆ. ಜನ್ಮಕ್ಕೆ ಹೋಗೋ ಕೊಳ್ಳಿ ಗೈ, ಇಲ್ಲಿ ಯಾರೋ ಇಕ್ಕಿದ್ರೆ ಅದನ್ನ ಎತ್ಕೊಂತವಳು ನಮ್ಮಕ್ಕ. ಗೈಸ್, ಬೆಳಗಿಂದ ನೀರು ಏನು ಸಮೇತ ಕುಡಿದಿರ ಇದ್ದಿದ್ದಕ್ಕೆ ಏನೋ ದೇವಸ್ಥಾನಕ್ಕೆ ಬಂದು 3 ಪ್ಲೇಟ್ ತಿನ್ಬಿಟ್ನಪ್ಪ. ಏನ್ ತಪ್ಪ ಅದು ಫಾಸ್ಟಿಂಗ್ ಲೆಕ್ಕ ಇಲ್ಲ ಅಂತೆ. ದೇವ್ರ ಹತ್ರ ತಿಂದಿದ್ದ ಪ್ರಸಾದ ಯಾವತ್ತಿದ್ರು ದೇವ್ರ ಪ್ರಸಾದ. ಸೊ ಫಾಸ್ಟಿಂಗ್ ಲೆಕ್ಕನೇ ಬರತ್ತಲ್ಲ ಗೈಸ್. ಕಮೆಂಟ್ ಹಾಕಿ ಏನೊಂದು.